Hello everyone, welcome to ಸನ್ಮಾರ್ಗ ಕ್ಲಾಸಸ್. ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು ಅಧ್ಯಾಯದ 19ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ರೇಖಾತ್ಮಕ ಸಮೀಕರಣದ ನಕ್ಷೆಯು ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತಿದೆ, ಅದರ ಸಮೀಕರಣವನ್ನ ಬರೆಯಿರಿ. ಸೊ ಇಲ್ಲಿ ಯಾವುದೇ ಒಂದು ಸರಳ ರೇಖೆಯು ಮೂಲ ಬಿಂದು ಅಂದ್ರೆ 0,0 ಮೂಲಕ ಹಾದು ಹೋಗುವಾಗ ಅದರ ಸಾಮಾನ್ಯ ಸಮೀಕರಣದ ರೂಪ ಹೇಗಿರುತ್ತೆ? y = m × x. ಉದಾಹರಣೆಗೆ ಈ ಗ್ರಾಫ್ ಅನ್ನ ಗಮನಿಸಿದ್ರೆ y = 2x. ಓಕೆ, ಸೊ ಇಲ್ಲಿ ನೋಡಿ 1,2. ಸೊ ಈ ಬಿಂದುವನ್ನ ಗುರುತಿಸಿ ಇದಕ್ಕೆ ಒಂದು ಲೈನ್ ಅನ್ನ ಎಳೆದ್ರೆ ಇದು ಏನಾಗುತ್ತೆ? ಕೇಂದ್ರದ ಈ ಒರಿಜಿನ್ ಮೂಲಕ ಹಾದು ಹೋಗುತ್ತೆ. ಸೊ ಇದರ ಒಂದು ಸಮೀಕರಣ ಸೊ ಹೇಗಿರುತ್ತೆ? y = 2x ಆಗಿರುತ್ತೆ. ಅಂದ್ರೆ ಏನಾಯ್ತು ನೋಡಿ, x 0 ಆಗಿದೆ ಅಂತ ಇಟ್ಕೊಳ್ಳಿ. ಸೊ y = 2x ಅಲ್ವಾ? ಸೊ x 0 ಆದ್ರೆ ಏನಾಯ್ತು? y 0. x 1 ಆದ್ರೆ ಏನಾಗುತ್ತೆ? y 2. x 2 ಆದ್ರೆ y 3. ಸೊ ಈ ಎಲ್ಲ ಬಿಂದುಗಳನ್ನ ನಾವು ಜೋಡಿಸ್ತಾ ಹೋದ್ರೆ ಸೊ ಇದೇನಾಗುತ್ತೆ? ಕೇಂದ್ರದ ಮೂಲಕ ಅಂದ್ರೆ ಈ ಒಂದು ಮೂಲ ಬಿಂದುವಿನ ಮೂಲಕ ಹಾದು ಹೋಗುತ್ತೆ. ಓಕೆ, ಸೊ ಆ ಸಮೀಕರಣ ಯಾವ ರೀತಿ ಇರುತ್ತೆ? y = 2x ರೂಪದಲ್ಲಿ ಇರುತ್ತೆ ಯಾವಾಗ್ಲೂ. ಓಕೆ, ಸೊ ಇನ್ ಜನರಲ್ ಆಗಿ y = mx ಅಂತ ತಗೊಳ್ತೀವಿ. ಸೊ ಇಲ್ಲಿ m ಅನ್ನೋದು ವಾಸ್ತವ ಸಂಖ್ಯೆ ಆಗಿರುತ್ತೆ. ಓಕೆ, ಥ್ಯಾಂಕ್ ಯು.